ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಇಂದ್ರಧನುಷ್ ಮಾತಾಡ್ತಾ ಇದ್ದೀನಿ. ನಾನು ನಿಮಗೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಡೈನಿಂಗ್ ಟೇಬಲ್, ಡೈನಿಂಗ್ ರೂಮ್ ಎಲ್ಲಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ಪೂರ್ವದಲ್ಲಿದ್ದಾಗ, ಈಸ್ಟಲ್ಲಿದ್ದಾಗ ಆ ಮನೇಲಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಈಸ್ಟಲ್ಲಿ ಕುತ್ಕೊಂಡು ಊಟ ಮಾಡೋದು ತುಂಬ ಒಳ್ಳೆಯದು. ನೋಡಿ, ಅದರಲ್ಲೂ ಇಂಪಾರ್ಟೆಂಟ್ ಏನಂತಂದರೆ ಮನೆ ಯಜಮಾನ ಟುವರ್ಡ್ಸ್ ಈಸ್ಟ್ ಆರ್ ನಾರ್ತ್ ಫೇಸಿಂಗ್ ಕುತ್ಕೊಂಡು ಊಟ ಮಾಡಬೇಕಾಗತ್ತೆ. ಅದು ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಸೌತಲ್ಲಿ ಕೂಡ ಕುತ್ಕೊಂಡು ಊಟ ಮಾಡ್ಬೋದು. ಅದೇ ರೀತಿಯಲ್ಲಿ ವೆಸ್ಟ್ ಕೂಡ ಪ್ರಿಫರಬಲ್ಲು. ನಾರ್ತ್ ಅವಾಯ್ಡ್ ಮಾಡಬೇಕಾಗತ್ತೆ ನೀವು. ಮತ್ತು ನಿಮಗೆ ನೋಡಿ, ಡೈನಿಂಗ್ ಟೇಬಲ್ ಯಾವಾಗಲೂ ಸ್ಕ್ವೇರ್ ಇರತಕ್ಕಂಥದ್ದು ಒಳ್ಳೆಯದು. ಅದು ಇರ್ರೆಗ್ಯುಲರ್ ಶೇಪ್ಸ್ನ ಅವಾಯ್ಡ್ ಮಾಡಬೇಕಾಗುತ್ತೆ ನೀವು. ಸೊ ನೀವು ಡೈನಿಂಗ್ ಟೇಬಲ್ ಮೇಲೆ ಯಾವಾಗಲೂ ಒಂದು ಫ್ರೂಟ್ಸ್ ಬೌಲ್ ಇಡತಕ್ಕಂಥದ್ದು ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ಆ ಥರದ ಪೋಸ್ಟರ್ ಸಿಗುತ್ತೆ. ಆ ಪೋಸ್ಟರ್ನ ನೀವು ಇಟ್ಕೊಳ್ಳೋದ್ರಿಂದನೂ ನಿಮಗೆ ಒಂದು ಪಾಸಿಟಿವ್ ಫೀಲ್ ಸಿಗುತ್ತೆ. ಹಾಗಾಗಿ ಡೈನಿಂಗ್ ಟೇಬಲ್ನ ನೀವು ಟುವರ್ಡ್ಸ್ ಈಸ್ಟಲ್ಲಿ ಇಟ್ಕೊಂಡು ಮಾಡೋದ್ರಿಂದ ದಿ ಬೆಸ್ಟ್ ಪೊಸಿಷನ್ ಆಗಿರುತ್ತೆ. ನಿಮಗೆ ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ದರೂ, ನಿಮ್ಮ ಒಂದು ವಾಸ್ತುಶಾಲೆಗಳಿಗೆ ಏನೇ ಒಂದು ನಿಮಗೆ ಮಾಹಿತಿ ಕೇಳಬೇಕಂತಂದ್ರೂ ನೀವು ಫಾರ್ಚೂನ್ ಪಿರಮಿಡ್ ಸೆಂಟರ್ ಜಯನಗರ್ಗೆ ಸಂಪರ್ಕ ಮಾಡ್ಬೋದು. ಇಲ್ಲ ಅಂತಂದರೆ ಕೆಳಗಡೆ ಬರ್ತಕ್ಕಂಥ ನಂಬರ್ಗೆ ನೀವು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೋಬೋದು. ಧನ್ಯವಾದಗಳು. ಥ್ಯಾಂಕ್ ಯು.